ಪದ್ಮನಾಭ ನಗರದಲ್ಲಿ ಇವತ್ತು ರಾಮ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದಿರಿ. ಇವತ್ತು ಸಂಜೆ ನಾಳೆ ದೀಪೋತ್ಸವ ಇದೆ. ಸಾವಿರಾರು ಭಕ್ತರು ದೀಪೋತ್ಸವಕ್ಕೆ ಬರ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಮಕ್ಕಳು ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಈ ವೇಷಗಳನ್ನ ಧರಿಸಿ ಇಲ್ಲಿಗೆ ಬರ್ತಾ ಇದ್ದಾರೆ. ಸಂಜೆ ರಸಮಂಜರಿ ಕಾರ್ಯಕ್ರಮ ಇವರು ವಿಜಯ ಪ್ರಕಾಶ್ ಖ್ಯಾತ ಚಲನಚಿತ್ರ ಗಾಯಕರು, ಅವರು ರಾಮನ ಬಗ್ಗೆ ಹಾಡುಗಳನ್ನ, ದೇವರ ಬಗ್ಗೆ ಹಾಡುಗಳನ್ನ ಹಾಡ್ತಾ ಇದ್ದಾರೆ. ಅದು ಕೂಡ ಸಂಜೆ ಪ್ರೋಗ್ರಾಮ್ ಇದೆ. ನಮ್ಮ ಲೋಕಸಭಾ ಸದಸ್ಯರಾದಂಥ ತೇಜಸ್ವಿ ಸೂರ್ಯ ಅವರು ಕೂಡ ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾಳೆ ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ಮತ್ತೆ ಎಲ್ಲ ಜನ ಕೂಡ ಬರ್ತಾ ಇದ್ದಾರೆ. ನಾಳೆ ಪ್ರಸಾದ ವಿನಿಯೋಗನೂ ಇದೆ. ಎಲ್ಲರಿಗೂ ಲಾಡು ಪ್ರಸಾದ ವಿನಿಯೋಗವನ್ನ ಮಾಡ್ತಾ ಇದ್ದೀರಿ. ಒಟ್ಟಾರೆ ದೇಶದಲ್ಲಿ, ರಾಜ್ಯದಲ್ಲಿ ಎಲ್ಲ ರಾಮಮಯ. ರಾಮ ಅವತಾರ ಪುರುಷ, ರಾಮ ಆದರ್ಶ ಪುರುಷ. ಅದು ಯಾವುದೇ ಪಾರ್ಟಿ ಇರಲಿ, ಯಾವುದೇ ಪಕ್ಷ ಇರಲಿ, ಮುಸ್ಲಿಮರು ಕೂಡ ಇವತ್ತು ರಾಮನಿಗೋಸ್ಕರ ಸೇವೆಯನ್ನ ಮಾಡೋಕ್ಕೋಸ್ಕರ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ. ಅಂತ ಕಾಲದಲ್ಲಿ ನಮ್ಮ ಸಿದ್ದರಾಮಯ್ಯನವರು ದುರ್ಬುದ್ಧಿ ಯಾಕೆ ಬಂತು ಗೊತ್ತಿಲ್ಲ. ಹಿಮಾಚಲದಲ್ಲೂ ಕೂಡ ಕಾಂಗ್ರೆಸ್ಸಿನ ಸರ್ಕಾರ ಇದೆ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಇದ್ದಾರೆ. ಅವರು ಇವ್ರಿಗಿಂತ ಮುಂಚೆ ಮುಖ್ಯಮಂತ್ರಿಗಳಾದಂಥವ್ರು. ಅವ್ರಿಗೆ ಒಳ್ಳೆ ಬುದ್ಧಿ ಬಂದು ಅವರು ರಜವನ್ನ ಘೋಷಣೆ ಮಾಡಿದ್ದಾರೆ. ಈ ಒಂದು ನಮ್ಮ ಕೆಟ್ಟ ಸರ್ಕಾರಕ್ಕೆ ಎಲ್ಲಿ ಘೋಷಣೆ ಮಾಡಿದ್ರೆ ರಾಮನ ಭಕ್ತರು ಜಾಸ್ತಿ ಆಗ್ತಾರೋ, ಪೂಜೆ ಪುರಸ್ಕಾರಗಳು ಜಾಸ್ತಿ ಆಗ್ತೈತೋ, ಆ ಪೂಜೆ ಪುರಸ್ಕಾರಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಹಿಂದೆ ಭಗವದ್ಗೀತೆಯಲ್ಲಿ ಹೇಳಿದೆ, ಎಲ್ಲಿ ಪೂಜೆ ಪುರಸ್ಕಾರಗಳು, ಹೋಮ ಹವನಗಳು ಜನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ರಾಮರಾಜ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಇವರು ಪೂಜೆ ಪುರಸ್ಕಾರಗಳನ್ನ ತಡೆಯುವಂಥದಕ್ಕೆ ಇವತ್ತು ಲೀವ್ ಕೊಟ್ಟಿದ್ರೆ ಲಕ್ಷಾಂತರ ಜನ ಉದ್ಯೋಗಿಗಳೇನಿದ್ದಾರೆ ಅವ್ರು ಪೂಜೆ ಮಾಡಕ್ಕೆ ಅವಕಾಶ ಕೊಡ್ತಾ ಇತ್ತು ಅವ್ರ ಭಾವನೆಗೆ. ಇದು ಇವತ್ತು ಒಂದು ದಿನದ ಪ್ರಶ್ನೆ ಅಲ್ಲ, 500 ವರ್ಷಗಳ ಹೋರಾಟ. ಸುಮಾರು 3-4 ಲಕ್ಷ ಜನ ಇದಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ರಾಜ ಮಹಾರಾಜರುಗಳು ಪ್ರಾಣ ಕೊಟ್ಟಿದ್ದಾರೆ, ಕರಸೇವಕರು. ನಾನು ಕೂಡ ಕರಸೇವೆಯಲ್ಲಿ ಭಾಗವಹಿಸಿದ್ದೆ. ನಾನು ಅಯೋಧ್ಯೆಯಲ್ಲಿ 21 ದಿನ ಇದು ಕರಸೇವೆ ಮಾಡಿ ಬಂದಿದ್ದೀನಿ. ಅವರೆಲ್ಲರಿಗೂ ಕೂಡ ಒಂದು ನೆನಪನ್ನ ಮಾಡ್ಕೊಳ್ಳೋದು, ಅವರಿಗೆ ನಮನ